ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಮೋದಿ ಅಮೆರಿಕಾಗೆ ಹೆದರಿ ಭಾರತ ಮಾತೆಯನ್ನೇ ಮಾರಿದ್ದಾರೆ ಅಂತ ಆರೋಪ ಮಾಡಿದ್ದ ರಾಹುಲ್, ಕೇಸ್ ಹಾಕಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ, ರೈತರ ಪರ ಹೋರಾಟ ಮಾಡ್ತೀನಿ ಅಂತೆಲ್ಲ ಸವಾಲ್ ಮೇಲೆ ಸವಾಲ್ ಎಸೆತಿದ್ದಾರೆ. ಮೋದಿ, ನಮ್ಮ ದೇಶ ರೈತರನ್ನ ಮಾರಾಟ ಮಾಡಿರೋದು ಸತ್ಯ. ನನ್ನ ಏನ್ ಬೇಕಾದ್ರೂ ಮಾಡ್ಲಿ, ರೈತರ ಪರ ನಿಲ್ತೀನಿ, ರಾಹುಲ್ ಸವಾಲು. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ನಮ್ಮ ದೇಶ ಹಾಗೂ ರೈತರನ್ನ ಮಾರಾಟ ಮಾಡಿದ್ದಾರೆ, ಎಪ್ಸ್ಟೀನ್ ಫೈಲ್ಸ್ಗೆ ಹೆದರಿದ್ದಾರೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಗಂಭೀರ ಆರೋಪ ಮಾಡಿದ್ರು. ಇದೀಗ ಮತ್ತೆ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಘರ್ಜಿಸಿದ್ದಾರೆ. ರೈತರಿಗಾಗಿ ಹೋರಾಟ ಮಾಡ್ತೀನಿ ಅಂತ ತೊಡೆ ತಟ್ಟಿದ್ದಾರೆ. नरेंद्र मोदी जी ने देश को बेच दिया है, किसानों को बेच दिया है. आप मेरे ऊपर केस डालो, गाली दो, जो भी आपको करना है करो, प्रिविलेज मोशन डालना है वो डाल दो, कोई फर्क नहीं पड़ता. मैंने पार्लियामेंट हाउस में सच्चाई बोली है. आपको सच्चाई अच्छी नहीं लगे वो दूसरी बात है. देश सच्चाई को समझता है. आप कुछ भी करना है कर लो, मैं किसानों के साथ खड़ा हूं. ಇಷ್ಟೇ ಅಲ್ಲ, ಮೋದಿಗೆ ಟ್ರಂಪ್ ಲಗಾಮು ಹಾಕಿದ್ದಾರೆ. ತನ್ನ ಆಪ್ತರ ರಕ್ಷಣೆಗಾಗಿ ಮೋದಿ ದೇಶವನ್ನೇ ಮಾರಿದ್ದು ಸತ್ಯ ಅಂತ ಮತ್ತೆ ಗುಡುಗಿದ್ದಾರೆ. हिंदुस्तान की कृषि मार्केट पर सालों से विदेश के लोग कब्जा मारने की कोशिश कर रहे हैं. नरेंद्र मोदी जी ने उनके लिए दरवाजा खोला है. ये सच्चाई है, वो भी जानते हैं, मैं भी जानता हूँ. क्यों खोला है? क्योंकि उनके गले पर चोक लगा रखा है. डोनाल्ड ट्रंप ने नरेंद्र मोदी की लगाम पकड़ी है. ಇತ್ತ ಉಡುಪಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್, ರಾಹುಲ್ ಪಾಕ್ ಏಜೆಂಟ್ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆಲ್ಲ ನನಗನ್ನಿಸ್ತದೆ ರಾಹುಲ್ ಗಾಂಧಿ ಒಬ್ಬ ಚೀನಾ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ. ಅವರ ಪೂರ್ತಿ DNA ಚೆಕ್ ಮಾಡಬೇಕಾಗ್ತದೆ. ಇನ್ನು ರೈತ ವಿರೋಧಿ ಕಾಯ್ದೆಗಳು, ಅಮೆರಿಕದ ಜೊತೆ ಟ್ರೇಡ್ ಡೀಲ್ ವಿರೋಧಿಸಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಸಂಸತ್ ಭವನದಲ್ಲಿ ರೈತ ಸಂಘಟನೆಗಳ ಮುಖ್ಯಸ್ಥರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ರೈತ ಹೋರಾಟಕ್ಕೆ ಬೆಂಬಲ ಕೇಳಿದ್ರು. ರಾಜಸ್ಥಾನದಲ್ಲಿ ರಾಹುಲ್ ಕಟೌಟ್ಗೆ ಬೃಹತ್ ರಾಜಸ್ಥಾನಿ ಪೇಟ ತೊಡಿಸಿ ಜೈಕಾರ ಹಾಕಿದ್ರು. ಬ್ಯೂರೋ ರಿಪೋರ್ಟ್, TV9.